ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಅಂದ್ರೆ ಆಮ್, ಅಂತಿಮ ಮುಕ್ತಿ ಅಥವಾ ಮೋಕ್ಷವನ್ನು ತಲುಪಿದ ಮೇಲೂ ಕೂಡ ಅಲ್ಲಿ ಎಲ್ಲರೂ ಸಮಾನರಾಗಿರೋದಿಲ್ಲ ಮತ್ತೆ ಪ್ರತಿಯೊಬ್ಬರ ಆನಂದವನ್ನು ಅನುಭವಿಸುವ ಸಾಮರ್ಥ್ಯ ಬೇರೆ ಬೇರೆ ಆಗಿರುತ್ತೆ ಅಂತ ಕೇಳಿದ್ರೆ. ಖಂಡಿತ ಯಾರಿಗಾದ್ರೂ ಒಂದು ಕ್ಷಣ ಆಶ್ಚರ್ಯ ಆಗೇ ಆಗುತ್ತೆ. ಹೌದು, ಯಾಕೆಂದ್ರೆ ನಾವೆಲ್ಲರೂ ಮೋಕ್ಷ ಅಂದ್ರೆ ಲೈಕ್ ಎಲ್ಲರೂ ಸಮಾನವಾಗಿರುವ, ಎಲ್ರಿಗೂ ಒಂದೇ ರೀತಿಯ ಆನಂದ ಸಿಗುವ ಯಾವುದೋ ಒಂದು ಜಾಗ ಅಂತಾನೆ ಕಲ್ಪನೆ ಮಾಡ್ಕೊಂಡಿರ್ತೀವಿ. ನಿಜ. ಆದ್ರೆ ಜಗತ್ತಿನ ಆಗುಹೋಗುಗಳನ್ನ, ಮನುಷ್ಯನ ಅಸ್ತಿತ್ವವನ್ನ ಸಂಪೂರ್ಣವಾಗಿ ಭಿನ್ನವಾದ ದೃಷ್ಟಿಕೋನದಿಂದ ನೋಡುವ ಒಂದು ಪ್ರಾಚೀನ ತತ್ವಶಾಸ್ತ್ರ ಇದೆ. ಸಾಮಾನ್ಯವಾಗಿ ಅಧ್ಯಾತ್ಮ ಅಥವಾ ವೇದಾಂತ ಅಂತಕ್ಷಣ ಅದ್ಯಾವುದೋ ಕಾಡು ಬೆಟ್ಟಗಳಲ್ಲಿ ಕುಳಿತು ಕಣ್ಮುಚ್ಚಿ ಮಾಡೋ ಪ್ರಕ್ರಿಯೆ ಅಂತ ಅನ್ಸುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಆ ಪ್ರಪಂಚಕ್ಕೆ ಸಂಬಂಧವಿಲ್ಲದ ವಿಚಾರ ಅನ್ನೋ ಭಾವನೆ ಮೂಡುತ್ತೆ. ಆದರೆ ಅಧ್ಯಾತ್ಮ ಜ್ಞಾನ ಅಂದ್ರೆ ಜಗತ್ತು, ಪರಮಾತ್ಮ ಮತ್ತೆ ನಿಮ್ಮ ಅಸ್ತಿತ್ವದ ಬಗ್ಗೆ ಅತ್ಯಂತ ತರ್ಕಬದ್ಧವಾಗಿ ತಿಳಿದುಕೊಳ್ಳುವ ಒಂದು ಪ್ರಕ್ರಿಯೆ. ಕರೆಕ್ಟ್. ಅಧ್ಯಾತ್ಮ ಅನ್ನೋದು ಕೇವಲ ಕುರುಡು ನಂಬಿಕೆ ಅಲ್ಲ, ಅದೊಂದು ವಿಶ್ಲೇಷಣಾತ್ಮಕ ವಿಜ್ಞಾನ ಅನ್ನೋ ನಿಮ್ಮ ಮಾತು 100ಕ್ಕೆ 100 ಸತ್ಯ. ರೈಟ್. ಸೊ ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಮಧ್ವಾಚಾರ್ಯರು ಮಂಡಿಸಿದ ತತ್ವಜ್ಞಾನದ ಸಾರವನ್ನ ಅರ್ಥ ಮಾಡ್ಕೊಳ್ಳಿದ್ದೀವಿ. ಶ್ರೀ ವಿಜಯೇಂದ್ರ ರಾಮನಾಥ ಭಟ್ಟರು ಇತ್ತೀಚೆಗೆ ಡಿಜಿಟಲ್ ರೂಪದಲ್ಲಿ ಹೊರತಂದಿರುವ ನವಪ್ರಮೇಯ ರತ್ನಮಾಲಾ ಅಧ್ಯಾತ್ಮಜ್ಞಾನ ದೀಪ್ತಿ ಅನ್ನೋ ಕೃತಿಯಲ್ಲಿರುವ ಮಾಹಿತಿಯೇ ನಮ್ಮ ಇಂದಿನ ಈ ಬೌದ್ಧಿಕ ಪಯಣಕ್ಕೆ ಮೂಲ ಆಧಾರ. ಹೌದು. ನಮ್ಮ ಮುಂದಿರುವ ಈ ಲೇಖನಗಳು ಮತ್ತೆ ನೋಟ್ಸ್ ಪರಮಾತ್ಮ, ಜೀವಾತ್ಮ, ಪ್ರಕೃತಿಯ ಗುಣಗಳು ಮತ್ತೆ ಈ ಬ್ರಹ್ಮಾಂಡದ ಸೃಷ್ಟಿ ಲಯಗಳ ಬಗ್ಗೆ ಬಹಳ ಆಳವಾದ ಒಳನೋಟಗಳನ್ನ ನೀಡುತ್ತೆ. ಅಧ್ಯಾತ್ಮ ಹೇಗೆ ಜಗತ್ತಿನ ಸತ್ಯಾಸತ್ಯತೆಗಳನ್ನ ಅರಿಯೋಕೆ ಸಹಾಯ ಮಾಡುತ್ತೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೆರೆದಿಡುತ್ತೆ. ನಮ್ಮ ಪ್ರಮುಖ ಕಾರ್ಯಸೂಚಿ ಅಂದ್ರೆ ಮಿಷನ್ ಏನಪ್ಪಾ ಅಂದ್ರೆ ಪ್ರಾಚೀನ ಕಾಲದ ಸಂಕೀರ್ಣವಾದ ವೇದಾಂತವನ್ನ, ಅದರಲ್ಲೂ ಅದ್ವೈತ ಸಿದ್ಧಾಂತದ ನವಪ್ರಮೇಯ ಅನ್ನೋ 9 ಮೂಲಭೂತ ಸಿದ್ಧಾಂತಗಳನ್ನ ವಿಶ್ಲೇಷಿಸೋದು. ಅಂದ್ರೆ ಆ ಸಾವಿರಾರು ವರ್ಷಗಳ ಹಿಂದಿನ ಜ್ಞಾನವನ್ನ ಇಂದಿನ ಆಧುನಿಕ ತಂತ್ರಜ್ಞಾನದ ಮೂಲಕ ಹೇಗೆ ಸಿಂಪಲ್ ಆಗಿ ತಲುಪಿಸಲಾಗ್ತಿದೆ ಅನ್ನೋದನ್ನ ಬಿಡಿಸಿಡೋದು ನಮ್ಮ ಉದ್ದೇಶ, ಗೊತ್ತಾ? ಹೌದು. ಆ 9 ತತ್ವಗಳ ಆಳಕ್ಕೆ ಇಳಿಯೋ ಮುನ್ನ ಅಸಲಿಗೆ ಈ ಅಧ್ಯಾತ್ಮ ಜ್ಞಾನ ಅಂದ್ರೆ ಏನು ಅನ್ನೋದನ್ನ ಸ್ಪಷ್ಟಪಡಿಸ್ಕೊಡೋದು ಒಳ್ಳೆದನ್ಸುತ್ತೆ. ಖಂಡಿತ. ನಮ್ಮ ಮೂಲೆಗಳ ಪ್ರಕಾರ ಅಧ್ಯಾತ್ಮಜ್ಞಾನ ಅಂದ್ರೆ ಕೇವಲ ದೇವರ ಪೂಜೆ ಮಾಡೋದಲ್ಲ, ಬದಲಾಗಿ ಜೀವಾತ್ಮ ಮತ್ತು ಪರಮಾತ್ಮರ ನೈಜ ತತ್ವವೇನು, ಈ ಬೃಹತ್ ಬ್ರಹ್ಮಾಂಡದ ಸೃಷ್ಟಿ ಮತ್ತು ಪ್ರಳಯ ಹೇಗೆ ನಡೆಯುತ್ತೆ, ಮತ್ತೆ ಆ ಪ್ರಕೃತಿಯನ್ನು ನಿಯಂತ್ರಿಸುವ ಸತ್ವ, ರಜ ಮತ್ತು ತಮಗುಣಗಳ ಸ್ವಭಾವ ಏನು, ಜೊತೆಗೆ ಈ ಸಂಸಾರ ಬಂಧನದಿಂದ ಮನುಷ್ಯ ಹೇಗೆ ಬಿಡುಗಡೆ ಹೊಂದಬಹುದು ಅನ್ನೋದರ ಸಂಪೂರ್ಣ ಅರಿವು ಪಡೆಯೋದು. ನಿಜ. ಮತ್ತೆ ಈ ಎಲ್ಲ ವಿಚಾರಗಳನ್ನ ಅತ್ಯಂತ ವ್ಯವಸ್ಥಿತವಾಗಿ ಮಂಡಿಸೋಕೆ ಮಧ್ವಾಚಾರ್ಯರು ಒಟ್ಟು 37 ಗ್ರಂಥಗಳನ್ನ ರಚಿಸಿದ್ದಾರೆ. ಈ ಇಡೀ ಗ್ರಂಥಗಳ ಸಮೂಹಕ್ಕೆ ಸರ್ವಮೂಲ ಅಂತ ಕರೆಯಲಾಗುತ್ತೆ. ಓಹೋ, 37 ಗ್ರಂಥಗಳ? ಹೌದು. ಆ 37 ಗ್ರಂಥಗಳಲ್ಲಿ 8 ಗ್ರಂಥಗಳು ಅತ್ಯಂತ ಪ್ರಮುಖವಾದವು ಅಂತ ಮೂಲಗಳು ಸ್ಪಷ್ಟವಾಗಿ ಗುರುತಿಸುತ್ತವೆ. ಅಂದ್ರೆ ಆ ಬ್ರಹ್ಮಸೂತ್ರ ಭಾಷ್ಯ, ಅಣುಭಾಷ್ಯ, ಗೀತಾಭಾಷ್ಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಹೀಗೆ ಆ ಪಟ್ಟಿ ಸಾಗುತ್ತೆ. ರೈಟ್ ರೈಟ್. ಇಲ್ಲಿ ಗಮನಿಸಬೇಕಾದ ಒಂದು ಸೂಕ್ಷ್ಮ ವಿಚಾರ ಅಂದ್ರೆ ಮಧ್ವಾಚಾರ್ಯರು ವೇದವ್ಯಾಸರ ಬ್ರಹ್ಮಸೂತ್ರಗಳಿಗೆ ಕೊಟ್ಟಿರುವ ವಿಶೇಷ ಮಹತ್ವ. ಬ್ರಹ್ಮಸೂತ್ರಗಳನ್ನ ಅವರು ನಿರ್ಣಾಯಕ ಗ್ರಂಥಗಳು ಅಂತ ಕರೆದ್ರೆ, ಉಳಿದ ಗ್ರಂಥಗಳನ್ನ ನಿರ್ಣಯ ಗ್ರಂಥಗಳು ಅಂತ ವಿಭಾಗಿಸಿದ್ದಾರೆ. ಇದನ್ನ ನಾವು ಇವತ್ತಿನ ದಿನದ ಒಂದು ಉದಾಹರಣೆಗೆ ಹೋಲಿಸಬಹುದು ಅನ್ಸುತ್ತೆ. ಖಂಡಿತ, ಹೇಳಿ. ದೇಶವೊಂದರ ಸಂವಿಧಾನ ಅಂತಿಮ ತೀರ್ಪನ್ನ ನೀಡುವ ನಿರ್ಣಾಯಕ ಶಕ್ತಿಯಾಗಿದ್ರೆ, ಆ ಸಂವಿಧಾನದ ಆಧಾರದ ಮೇಲೆ ರಚನೆಯಾಗುವ ಉಳಿದ ಕಾನೂನುಗಳು ನಿರ್ಣಯಗಳಿದ್ದಂತೆ ಅಲ್ವಾ? ಯಾವುದೇ ಗೊಂದಲ ಬಂದ್ರೂ ಅಂತಿಮವಾಗಿ ಸಂವಿಧಾನವನ್ನೇ ನೋಡ್ಬೇಕಲ್ವಾ? ಎಕ್ಸಾಕ್ಟ್ಲಿ. ಹಾಗೆ ತತ್ವಶಾಸ್ತ್ರದಲ್ಲಿ ಯಾವುದೇ ಜಿಜ್ಞಾಸೆ ಎದುರಾದ್ರೂ ಅಂತಿಮವಾಗಿ ಬ್ರಹ್ಮಸೂತ್ರಗಳೇ ಪ್ರಮಾಣ. ಮೂಲಭೂತ ಸಂವಿಧಾನ ಮತ್ತೆ ಕಾನೂನುಗಳ ಹೋಲಿಕೆ ವಿಷಯನ ಬಹಳ ಸುಲಭವಾಗಿ ಅರ್ಥೈಸುತ್ತೆ. ಆದರೆ ಇಲ್ಲೊಂದು ಪ್ರಾಯೋಗಿಕ ಸಮಸ್ಯೆ ಇದೆ. ಯಾವ ಸಮಸ್ಯೆ? ಸಂಸ್ಕೃತದಲ್ಲಿರುವ ಆ 37 ಬೃಹತ್ ಗ್ರಂಥಗಳನ್ನ ಓದಿ ಅರ್ಥೈಸಿ ಅದರ ಸಾರವನ್ನ ಗ್ರಹಿಸೋದು ಇಂದಿನ ವೇಗದ ಬದುಕಿನಲ್ಲಿ ಸಾಮಾನ್ಯ ಜನರಿಗೆ ಬಹುತೇಕ ಅಸಾಧ್ಯ ಅಲ್ವಾ? ಹೌದು. ಆಳವಾದ ಪಾಂಡಿತ್ಯ ಇಲ್ಲದವರು ಇದರಿಂದ ವಂಚಿತರಾಗಬೇಕೆ ಅನ್ನೋ ಪ್ರಶ್ನೆ ಬರುತ್ತೆ. ಅಲ್ಲಿಯೇ ಶ್ರೀ ವ್ಯಾಸತೀರ್ಥರ ಕೊಡುಗೆಯ ಮಹತ್ವ ನಮ್ಗೆ ಅರಿವಾಗೋದು. ಅವ್ರೇನ್ ಮಾಡಿದ್ರು? ಅವರು ಮಧ್ವಾಚಾರ್ಯರ ಈ ಎಲ್ಲ ಗ್ರಂಥಗಳ ಸಾರವನ್ನ, ಅಂದ್ರೆ ಆ 9 ಪ್ರಧಾನ ತತ್ವಗಳನ್ನ ಸೇರಿಸಿ ಕೇವಲ ಒಂದೇ ಒಂದು ಶ್ಲೋಕದಲ್ಲಿ ಕಟ್ಟಿಕೊಟ್ರು.
ಅದೇ ಶ್ರೀಮನ್ಮಧ್ವಮತೆ ಹರಿಹಿ ಪರತರಹ ಅಂತ ಶುರುವಾಗುವ ನವಪ್ರಮೇಯ ರತ್ನಮಾಲ. ವಾ, ಇದನ್ನ ಇಂದಿನ ಟೆಕ್ನಾಲಜಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಲೈಕ್ ಜಿಗಾಬೈಟ್ಗಳಷ್ಟು ಡೇಟಾ ಒಳಗೊಂಡಿರೋ ಒಂದು ಬೃಹತ್ ಫೋಲ್ಡರ್ ಅನ್ನ ಸಣ್ಣ ಜಿಪ್ ಫೈಲ್ ಆಗಿ ಕಂಪ್ರೆಸ್ ಮಾಡದಂತೆ ಅಲ್ವಾ? ಹೌದು, ಜಿಪ್ ಫೈಲ್ ಹೋಲಿಕೆ ಪರ್ಫೆಕ್ಟ್. ವಿಸ್ತಾರವಾದ ಮಹಾಸಾಗರವನ್ನ ಒಂದು ಸಣ್ಣ ಹನಿಯಲ್ಲಿ ಸೇರಿಸಿದಂತೆ ಅದು. ಕೇವಲ 4 ಸಾಲುಗಳ ಒಂದು ಶ್ಲೋಕದಲ್ಲಿ ಇಡೀ ಸಿದ್ಧಾಂತ ಹಿಡಿದಿಟ್ಟಿರೋದು ದೊಡ್ಡ ಸಾಧನೆ. ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಏನಂದ್ರೆ, ಆ ಶ್ಲೋಕದಲ್ಲಿರೋ 9 ಅಂಶಗಳು ಕೇವಲ ಯಾವುದೋ ಒಂದು ಪಟ್ಟಿ ಅಲ್ಲ, ಅದೊಂದು ತಾರ್ಕಿಕ ಸರಪಳಿ. ಪ್ರತಿಯೊಂದು ತತ್ವವೂ ಮುಂದಿನ ತತ್ವಕ್ಕೆ ದಾರಿ ಮಾಡಿಕೊಡುತ್ತೆ. ಓಕೆ, ಅಂದ್ರೆ ಇಡೀ ಸಿದ್ಧಾಂತದ ಅಡಿಪಾಯ ಹೇಗೆ ನಿರ್ಮಾಣವಾಗಿದೆ ಅಂತ ಹೆಜ್ಜೆ ಹೆಜ್ಜೆಯಾಗಿ ವಿವರಿಸುತ್ತೆ. ಕರೆಕ್ಟ್. ಆ ಬೌದ್ಧಿಕ ಗಂಟನ್ನ ಬಿಚ್ಚುತ್ತಾ ಹೋದ್ರೆ ಒಂದಕ್ಕೊಂದು ಬೆಸೆದುಕೊಂಡಿರುವ ಆ 9 ಸತ್ಯಗಳು ನಮಗೆ ಅರ್ಥ ಆಗುತ್ತೆ. ಮೊದಲ ಕೊಂಡಿಯನ್ನ ನೋಡೋಣ. ಹರಿಹಿ ಪರತರಹ ಅಂದ್ರೆ ಶ್ರೀಹರಿಯೇ ಸರ್ವೋತ್ತಮ ಅಥವಾ ಪರಬ್ರಹ್ಮ. ಇಲ್ಲಿ ಬ್ರಹ್ಮ ಅಂದ್ರೆ ಕೇವಲ ಗಾತ್ರದಲ್ಲಿ ದೊಡ್ಡದು ಅಂತಲ್ಲ, ಬದಲಾಗಿ ಗುಣಪರಿಪೂರ್ಣ ಅಂತ ಅರ್ಥ. ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಇತ್ಯಾದಿ 8 ಪ್ರಮುಖ ಕ್ರಿಯೆಗಳಿಗೆ ಆ ಸರ್ವೋತ್ತಮ ಶಕ್ತಿಯೇ ಕಾರಣ. ಜೊತೆಗೆ ಆ ಮೂಲಗಳಲ್ಲಿ ಬ್ರಹ್ಮಸೂತ್ರದ ಮೊದಲ ಪದವಾದ ಅತಃ ಅನ್ನೋದರ ಬಗ್ಗೆ ನೀಡಿರುವ ವಿವರಣೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು, ಅತಃ ಅಂದ್ರೆ ಆದ್ದರಿಂದ. ಎಕ್ಸಾಕ್ಟ್ಲಿ. ಮನುಷ್ಯನಿಗೆ ಲೌಕಿಕ ಆಕರ್ಷಣೆಗಳ ಬಗ್ಗೆ ವೈರಾಗ್ಯ ಹುಟ್ಟಿ ಈ ಜನನ ಮರಣಗಳ ಚಕ್ರದಿಂದ ಬಿಡುಗಡೆ ಬೇಕು ಎನಿಸಿದಾಗ ಆ ಬಿಡುಗಡೆಯನ್ನ ಕರುಣಿಸುವ ಶಕ್ತಿ ಆ ಪರಬ್ರಹ್ಮನಲ್ಲಿ ಮಾತ್ರ ಇರೋದು. ಆದ್ದರಿಂದ ನಾವು ಆ ಬ್ರಹ್ಮನ ಬಗ್ಗೆ ಜಿಜ್ಞಾಸೆ ಮಾಡಬೇಕು ಅಂತ ಅದು ಸೂಚಿಸುತ್ತೆ. ಸರಿಯಾಗಿ ಹೇಳಿದ್ರಿ. ಸರಿ, ಸೃಷ್ಟಿಕರ್ತನ ಬಗ್ಗೆ ಮೊದಲ ತತ್ವ ವಿವರಿಸಿತು. ಆತ ಸೃಷ್ಟಿಸಿದ ಈ ಜಗತ್ತಿನ ಬಗ್ಗೆ ಏನು ಹೇಳುತ್ತೆ ಅಂತ ನೋಡಿದ್ರೆ, ಸತ್ಯಂ ಜಗತ್ ಅನ್ನೋ 2ನೇ ತತ್ವ ಬರುತ್ತೆ. ಅಂದ್ರೆ ಜಗತ್ತು ಸತ್ಯವಾದದ್ದು ಅಂತ. ಹೌದು. ಅದ್ವೈತ ಸಿದ್ಧಾಂತದಲ್ಲಿ ಹೇಳುವಂತೆ ಈ ಜಗತ್ತು ಒಂದು ಮಿಥ್ಯೆ ಅಥವಾ ಭ್ರಮೆ ಅಲ್ಲ. ದ್ವೈತ ಸಿದ್ಧಾಂತದ ಪ್ರಕಾರ ನಾವು ನೋಡ್ತಿರೋ, ಅನುಭವಿಸ್ತಿರೋ ಈ ಪ್ರಪಂಚ ನಿಜವಾದದ್ದು. ಅರೆ, ಈ ಒಂದು ನಿಲುವು ಇಡೀ ತತ್ವಶಾಸ್ತ್ರದ ದಿಕ್ಕನ್ನೇ ಬದಲಾಯಿಸುತ್ತೆ ಅನ್ಸುತ್ತೆ. ಖಂಡಿತ. ಜಗತ್ತು ಸತ್ಯವಾದದ್ದು ಅಂದ್ಮೇಲೆ ಆ ಜಗತ್ತಿನಲ್ಲಿರೋ ವಸ್ತುಗಳ ಮತ್ತು ಜೀವರ ಸ್ವರೂಪವೇನು ಅನ್ನೋ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಅದಕ್ಕೆ 3ನೇ ತತ್ವ ಉತ್ತರ ಕೊಡುತ್ತೆ. ತತ್ವತೋ ಭೇದಃ. ಅಂದ್ರೆ ಶಾಶ್ವತವಾದ ಭೇದಗಳಿವೆ ಅಂತನಾ? ಹೌದು. ವಿಶ್ವದಲ್ಲಿ 5 ರೀತಿಯ ಶಾಶ್ವತ ಭೇದಗಳಿವೆ. ಇದನ್ನ ಪಂಚಭೇದ ಅಂತಾರೆ. ಜೀವ ಮತ್ತು ಈಶ್ವರ, ಒಂದು ಜೀವಕ್ಕೂ ಮತ್ತೊಂದು ಜೀವಕ್ಕೂ, ಜಡ ಈಶ್ವರ, ಜಡ ಜಡ, ಮತ್ತು ಅಂತಿಮವಾಗಿ ಜೀವ ಜಡ ವಸ್ತುಗಳ ನಡುವಿನ ಭೇದ. ಪ್ರತಿಯೊಂದಕ್ಕೂ ಅದರದೇ ಆದ ವಿಶಿಷ್ಟ ಅಸ್ತಿತ್ವ ಇದೆ. ಒಂದು ನಿಮಿಷ ತಡೆಯಿರಿ, ಇಲ್ಲೊಂದು ತಾರ್ಕಿಕ ಪ್ರಶ್ನೆ ನಾನು ಕೇಳಲೇಬೇಕು. ಜಗತ್ತು ಸತ್ಯ, ಪರಮಾತ್ಮನೇ ಎಲ್ಲದಕ್ಕೂ ಮೂಲ, ಎಲ್ಲ ಸೃಷ್ಟಿ ಮಾಡಿದಾತ ಅಂದ್ಮೇಲೆ ಈ ಇಡೀ ಜಗತ್ತು ಆತನ ಒಂದು ಅಂಶವೇ ಆಗಿರ್ಬೇಕಲ್ವಾ? ಮರ, ಗಿಡ, ಮನುಷ್ಯ ಎಲ್ಲದರಲ್ಲೂ ಆ ಪರಮಾತ್ಮನೇ ತುಂಬಿದ್ದಾನೆ, ಎಲ್ಲವೂ ಒಂದೇ ಅನ್ನೋದು ಹೆಚ್ಚು ಸುಂದರವಾದ ಕಲ್ಪನೆ ಅನಿಸುತ್ತೆ ಅಲ್ವಾ? ವಸ್ತುಗಳ ನಡುವೆ ಇಷ್ಟೊಂದು ಕಟ್ಟುನಿಟ್ಟಾದ ಭೇದ ಯಾಕಿರಬೇಕು? ಇದು ವಿಭಜನೆಯನ್ನ ಸೃಷ್ಟಿಸಲ್ವಾ? ಮೇಲ್ನೋಟಕ್ಕೆ ಎಲ್ಲವೂ ಒಂದೇ ಅನ್ನೋದು ಭಾವನಾತ್ಮಕವಾಗಿ ಬಹಳ ಆಕರ್ಷಕವಾಗಿ ಕಾಣುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಆದ್ರೆ ನಾವಿದನ್ನ ವಿಶಾಲ ದೃಷ್ಟಿಕೋನದಿಂದ ನೋಡಿದಾಗ ಈ ಸಿದ್ಧಾಂತ ವಾಸ್ತವಿಕತೆಗೆ, ಅಂದ್ರೆ ಪ್ರಕೃತಿಯ ರಚನಾತ್ಮಕ ಸತ್ಯಕ್ಕೆ ಹೆಚ್ಚು ಒತ್ತು ಕೊಡುತ್ತೆ. ಅಂದ್ರೆ ಇದು ತಾರತಮ್ಯದ ಅಸಮಾನತೆ ಅಲ್ವಾ? ಅಲ್ಲವೇ ಅಲ್ಲ. ಇಲ್ಲಿ ಭೇದ ಅಂದ್ರೆ ಕೀಳರಿಮೆ ಅಥವಾ ಮೇಲರಿಮೆ ಅಲ್ಲ, ಅದೊಂದು ವ್ಯವಸ್ಥೆಯ ಸ್ವರೂಪ. ಒಂದು ದೈನಂದಿನ ಉದಾಹರಣೆ ತಗೊಳ್ಳೋಣ. ಮಣ್ಣು, ಆ ಮಣ್ಣಿನಿಂದ ಮಾಡಿದ ಮಡಕೆ, ಮತ್ತೆ ಕುಂಭಾರ, ಇವು 3 ಒಂದೇ ಆಗೋಕ್ ಸಾಧ್ಯನಾ? ಖಂಡಿತ ಇಲ್ಲ. ಆಗೋಕ್ ಸಾಧ್ಯವಿಲ್ಲ. ಅವುಗಳ ನಡುವೆ ವ್ಯತ್ಯಾಸ ಇರಲೇಬೇಕಲ್ವೇ? ಕರೆಕ್ಟ್. ಕುಂಭಾರ ಮತ್ತು ಮಡಕೆಯ ಉದಾಹರಣೆ ಆ ಗೊಂದಲವನ್ನ ಕ್ಲಿಯರ್ ಮಾಡುತ್ತೆ. ಸೃಷ್ಟಿಸಿದಾತ ಮತ್ತು ಸೃಷ್ಟಿಯಾದ ವಸ್ತು ಒಂದೇ ಆಗಲು ಸಾಧ್ಯವಿಲ್ಲ ಅನ್ನೋ ತರ್ಕ ಒಪ್ಪುವಂತಹುದ್ದೆ. ಹಾಗೆಯೇ ಸೃಷ್ಟಿಕರ್ತನಾದ ಪರಮಾತ್ಮ, ಜೀವಾತ್ಮ ಮತ್ತು ಜಡಪ್ರಕೃತಿ, ಈ 3 ಬೇರೆ ಬೇರೆ. ಸರಿ, ಸೃಷ್ಟಿಕರ್ತ ಬೇರೆ, ಜಗತ್ತು ಬೇರೆ ಅಂತ ಸ್ಪಷ್ಟವಾಯಿತು. ಹಾಗಾದ್ರೆ ಈ ಜಗತ್ತಿನಲ್ಲಿ ಮನುಷ್ಯರ ಅಥವಾ ಜೀವಾತ್ಮರ ಸ್ಥಾನವೇನು? ಇದು 4 ಮತ್ತು 5ನೇ ತತ್ವಗಳ ಕಡೆಗೆ ನಮ್ಮನ್ನು ಕೊಂಡೊಯ್ಯುತ್ತಲ್ವಾ? ಹೌದು. 4ನೇ ತತ್ವ ಹೇಳುತ್ತೆ, ಜೀವಗಣಾಹ ಹರೇರನುಚರಾಹ. ಅಂದ್ರೆ
ಅನಂತವಾದ ಜೀವಾತ್ಮರು ಶ್ರೀಹರಿಯ ಅನುಚರರು ಅಥವಾ ಸೇವಕರು. ಓಕೆ. ಇವರು ವಸುಗಣ, ರುದ್ರಗಣ ಹೀಗೆ ಹಲವು ಗಣಗಳಾಗಿ ವಿಂಗಡಣೆಯಾಗಿದ್ದಾರೆ. ಈ ಜೀವರಲ್ಲಿ ವಾಯುದೇವರೇ ಜೀವೋತ್ತಮರು. ಇದರ ಮುಂದಿನ ಹಂತವೇ 5ನೇ ತತ್ವ, ನೀಚೋಚ್ಚ ಭಾವಂ ಗತಾಹ. ಅಂದ್ರೆ ಜೀವರಲ್ಲಿ ಪರಸ್ಪರ ತಾರತಮ್ಯ ಅಥವಾ ಗ್ರೇಡೇಷನ್ ಇದೆ. ಯಾವುದೇ 2 ಜೀವಾತ್ಮಲು ಸಮಾನರಲ್ಲ. ಅವರ ನೈಜ ಸ್ವಭಾವದಲ್ಲಿಯೇ ವ್ಯತ್ಯಾಸವಿರುತ್ತೆ. ಇಲ್ಲೊಂದು ಕುತೂಹಲಕಾರಿ ವಿಚಾರ ಏನಂದ್ರೆ, ಜೀವಾತ್ಮರ ಈ ವ್ಯವಸ್ಥೆಯನ್ನ ನಾವು ಒಂದು ಕಾರ್ಪೊರೇಟ್ ಲ್ಯಾಡರ್ಗೆ ಹೋಲಿಸ್ಬೋದು ಅನ್ಸುತ್ತೆ. ಕಾರ್ಪೊರೇಟ್ ಲ್ಯಾಡರ್ ಆಸಕ್ತಿದಾಯಕವಾಗಿದೆ. ಹೇಗೆ? ಆದ್ರೆ ನೋಡಿ, ಈ ಲ್ಯಾಡರ್ ಪ್ರಮೋಷನ್ ಆಧಾರದ ಮೇಲಲ್ಲ, ಬದಲಾಗಿ ಅವರವರ ಮೂಲ ಸ್ವಭಾವ ಮತ್ತೆ ಆಧ್ಯಾತ್ಮಿಕ ಸಾಮರ್ಥ್ಯದ ಆಧಾರದ ಮೇಲಿದೆ. ವಿಶೇಷ ಏನಂದ್ರೆ, ಈ ತಾರತಮ್ಯ ಮೋಕ್ಷಾವಸ್ಥೆಯಲ್ಲೂ ನಾಶವಾಗೋದಿಲ್ಲ. ಮೋಕ್ಷದಲ್ಲೂ ಸಮಾನತೆ ಇಲ್ಲ ಅನ್ನೋ ವಿಚಾರ ಕೇಳುಗರಿಗೆ ಆಶ್ಚರ್ಯ ತರಬಹುದು. ಆ ಕಲ್ಪನೆಯನ್ನು ಒಡೆಯೋದೇ ಈ ಸಿದ್ಧಾಂತದ ವೈಶಿಷ್ಟ್ಯ. ಮೋಕ್ಷದಲ್ಲಿ ಸಮಾನತೆ ಇಲ್ಲ, ಆದ್ರೆ ಅಲ್ಲಿ ಅತೃಪ್ತಿಯೂ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಅದ್ಭುತವಾದ ಉದಾಹರಣೆ ಇದೆ. ಯಾವ್ದದು? ಬೇರೆ ಬೇರೆ ಅಳತೆಯ 3 ಪಾತ್ರೆಗಳನ್ನ ಊಹಿಸ್ಕೊಳ್ಳಿ. ಒಂದು ಸಣ್ಣ ಲೋಟ, ಒಂದು ಚೊಂಬು ಮತ್ತೆ ಒಂದು ದೊಡ್ಡ ಬಿಂದಿಗೆ. ಇವು 3ನ್ನೂ ನೀರಿನಿಂದ ಸಂಪೂರ್ಣವಾಗಿ ತುಂಬಿಸಿದಾಗ ಏನಾಗುತ್ತೆ? 3 ಫುಲ್ ಆಗಿರುತ್ತೆ. ಎಕ್ಸಾಕ್ಟ್ಲಿ. ಲೋಟವೂ 100ಕ್ಕೆ 100 ತುಂಬಿದೆ, ಬಿಂದಿಗೆಯೂ 100ಕ್ಕೆ 100 ತುಂಬಿದೆ. ಪ್ರತಿಯೊಂದು ಪಾತ್ರೆಯ ಅಳತೆ ಬೇರೆ ಇದ್ರೂ ತುಂಬಿದಾಗ ಎಲ್ಲವೂ ಪೂರ್ಣವೇ ಆಗಿರುತ್ತೆ. ಹೌದು. ಅದೇ ರೀತಿ ಪ್ರತಿಯೊಂದು ಜೀವಕ್ಕೂ ಭರ್ತಿಯಾಗುವ ಅದರದೇ ಆದ ನಿರ್ದಿಷ್ಟ ಸಾಮರ್ಥ್ಯವಿದೆ. ಮೋಕ್ಷದಲ್ಲಿ ಪ್ರತಿಯೊಂದು ಜೀವವು ತನ್ನ ಸಂಪೂರ್ಣ ಸಾಮರ್ಥ್ಯದಷ್ಟು ಆನಂದವನ್ನ ಅನುಭವಿಸ್ತಿರುತ್ತೆ. ಅಲ್ಲಿ ನನ್ನ ಆನಂದ ಅವನ ಆನಂದಕ್ಕಿಂತ ಕಡಿಮೆ ಇದೆಯಲ್ಲ ಅನ್ನೋ ಅಸೂಯೆ ಇರೋದಿಲ್ಲ. ಅದು ಬೇರೆ ಜೀವದ ಜೊತೆ ಹೋಲಿಕೆ ಮಾಡಿಕೊಳ್ಳುವ ಅಗತ್ಯವಿಲ್ಲ. ಓಹೋ, ಅತ್ಯದ್ಭುತವಾದ ಉದಾಹರಣೆ. ಪಾತ್ರೆಯ ಗಾತ್ರ ಬೇರೆಯಾದರೂ ತೃಪ್ತಿಯ ಮಟ್ಟ 100ಕ್ಕೆ 100. ಸರಿ, ಜೀವಾತ್ಮರ ಸ್ವರೂಪ ಅರ್ಥವಾದ ಮೇಲೆ ಅವರ ಅಂತಿಮ ಗುರಿ ಅಂದ್ರೆ ಮೋಕ್ಷ ಏನು, ಮತ್ತೆ ಆ ಗುರಿ ತಲುಪುವ ಮಾರ್ಗ ಯಾವುದು ಅನ್ನೋ ಚರ್ಚೆಗೆ ಜಿಗಿಯೋಣ. ಖಂಡಿತ. 6 ಮತ್ತೆ 7ನೇ ತತ್ವಗಳು ಇದನ್ನೇ ವಿವರಿಸ್ತವೆ. 6ನೇ ತತ್ವದ ಪ್ರಕಾರ ಮುಕ್ತಿರ್ ನೈಜ ಸುಖಾನುಭೂತಿಹಿ. ಅಂದ್ರೆ ಮುಕ್ತಿ ಅಂದ್ರೆ ಹೊರಗಿನಿಂದ ಯಾವುದೋ ಹೊಸ ಆನಂದವನ್ನ ತಂದುಕೊಳ್ಳೋದಲ್ಲ. ಮತ್ತೆ ರಜೋಗುಣ ಅಂದ್ರೆ ಕಾಮ, ಕ್ರೋಧ ಮತ್ತೆ ತಮೋಗುಣಗಳನ್ನ ಅಂದ್ರೆ ಆಲಸ್ಯ, ಅಜ್ಞಾನವನ್ನ ತೊಲಗಿಸಿ ಜೀವದಲ್ಲಿ ಹುದುಗಿರುವ ಸಹಜವಾದ ಸತ್ವಗುಣದ ಆನಂದವನ್ನ ಅನುಭವಿಸುವುದೇ ನಿಜ ಸುಖಾನುಭೂತಿ. ಮುಕ್ತಿ ಅಂದ್ರೆ ಏನನ್ನೋ ಸಾಧಿಸುವುದಲ್ಲ, ನಮ್ಮೊಳಗೆ ಇರೋ ಕೊಳೆಯನ್ನ ತೆಗೆದು ಮೂಲ ಆನಂದವನ್ನ ಅನುಭವಿಸುವುದು ಅನ್ನೋದು ಇಂದಿನ ಮೆಂಟಲ್ ಹೆಲ್ತ್ ಅಥವಾ ಆಂತರಿಕ ಶಾಂತಿಯ ಪರಿಕಲ್ಪನೆಗೆ ಎಷ್ಟು ಹತ್ರವಾಗಿದೆ ಅಲ್ವಾ? 100ಕ್ಕೆ 100 ಸತ್ಯ. ಲೈಕ್ ಕನ್ನಡಿಯ ಮೇಲಿರೋ ಧೂಳನ್ನ ಒರೆಸಿದಾಗ ನೈಜ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣುವ ಪ್ರಕ್ರಿಯೆಗೆ ಇದನ್ನ ಹೋಲಿಸ್ಬೋದು. ನಾವು ಹೊಸ ಪ್ರತಿಬಿಂಬ ಸೃಷ್ಟಿಸ್ತಿಲ್ಲ, ಧೂಳು ತೆಗಿತಾ ಇದೀವಿ ಅಷ್ಟೇ. ಹೌದು. ಆ ಧೂಳನ್ನ ಒರೆಸುವ ಸಾಧನ ಯಾವುದು ಅನ್ನೋದಕ್ಕೆ 7ನೇ ತತ್ವ ಉತ್ತರ ನೀಡುತ್ತೆ. ಅಮಲ ಭಕ್ತಿಶ್ಚ ತತ್ಸಾಧನಂ. ಈ ಮುಕ್ತಿಯನ್ನ ಪಡೆಯಲು ಅಮಲ ಭಕ್ತಿ ಅಂದ್ರೆ ಶುದ್ಧವಾದ ಡಾಂಭಿಕತೆಯಿಲ್ಲದ ಭಕ್ತಿಯೇ ಏಕೈಕ ಸಾಧನ. ಅಂದ್ರೆ ಕೇವಲ ಯಾಂತ್ರಿಕವಾದ ಪೂಜೆ ಅಲ್ಲ. ಖಂಡಿತ ಅಲ್ಲ. ಭಾಗವತದಲ್ಲಿ ಹೇಳಿರುವ ಹಾಗೆ ಶ್ರವಣ, ಕೀರ್ತನ, ಸ್ಮರಣೆಯಂಥ 9 ಬಗೆಯ ಭಕ್ತಿ ಮಾರ್ಗಗಳಿವೆ. ಇದು ಒಂದು ಪ್ರಮುಖವಾದ ಪ್ರಶ್ನೆಯನ್ನು ಹುಟ್ಟು ಹಾಕತ್ತೆ ಗೊತ್ತಾ? ಯಾವ ಪ್ರಶ್ನೆ? ಆಧುನಿಕ ಜಗತ್ತಿನಲ್ಲಿ ನಾವೇಕೆ ಯಾವಾಗ್ಲೂ ಹೊರಗಡೆ ಸಂತೋಷವನ್ನ ಹುಡುಕ್ತೇವೆ? ನಮ್ಮ ಮೂಲಭೂತ ಗುಣವೇ ಆನಂದವಾಗಿದೆ ಅನ್ನೋ ವಾಸ್ತವವನ್ನ ಮರೆತಿದ್ದೀವಲ್ವಾ? ಆ ಅಜ್ಞಾನದ ಹೊದಿಕೆಯನ್ನ ಶುದ್ಧ ಭಕ್ತಿಯಿಂದ ಮಾತ್ರ ತೆಗೆಯೋಕೆ ಸಾಧ್ಯ. ಇವೆಲ್ಲವೂ ಕೇಳೋಕೆ ಬಹಳ ತಾರ್ಕಿಕವಾಗಿವೆ. ಆದರೆ ಈ ಸತ್ಯವನ್ನ ಅರಿಯೋದು ಹೇಗೆ? ಇದನ್ನ ನಾವು ಪುರಾವೆಗಳೊಂದಿಗೆ ನಂಬೋದು ಹೇಗೆ? ಜ್ಞಾನವನ್ನ ಅಳಿಯುವ ಸಾಧನಗಳಾವವು? ಇಲ್ಲಿಯೇ 8 ಮತ್ತೆ 9ನೇ ತತ್ವಗಳು ಬರೋದು. 8ನೇ ತತ್ವ ಹೇಳುತ್ತೆ ಹ್ಯಕ್ಷಾದಿತ್ರಯಂ ಪ್ರಮಾಣಂ. ಅಂದ್ರೆ ಸತ್ಯವನ್ನು ನಿರ್ಧರಿಸಲು ಕೇವಲ 3 ಪ್ರಮಾಣಗಳಿವೆ ಅಥವಾ ಮೆಥಡ್ಸ್ ಆಫ್ ನಾಲೆಜ್ ಇವೆ. ಓಕೆ. 1 ಪ್ರತ್ಯಕ್ಷ ಪ್ರಮಾಣ, ಅಂದ್ರೆ ಇಂದ್ರಿಯಗಳ ಮೂಲಕ ನೇರವಾಗಿ ತಿಳಿಯುವುದು. 2 ಅನುಮಾನ ಪ್ರಮಾಣ, ಅಂದ್ರೆ ಹೊಗೆಯನ್ನ ನೋಡಿ ಬೆಂಕಿ ಇದೆ ಅಂತ ಊಹಿಸುವಂತಹ ತರ್ಕಬದ್ಧ ಊಹೆ. 3 ಆಗಮ ಪ್ರಮಾಣ,
ಅಂದ್ರೆ ವೇದಮಂತ್ರಗಳು ಮತ್ತೆ ಶ್ರುತಿ ವಾಕ್ಯಗಳ ಮೂಲಕ ತಿಳಿಯುವುದು. ನಾವು ಪ್ರತಿನಿತ್ಯ ಬಳಸುವ ಸಾಮಾನ್ಯ ಜ್ಞಾನದಲ್ಲಿಯೂ ಈ ಪ್ರಮಾಣಗಳು ಹೇಗೆ ಕೆಲಸ ಮಾಡ್ತವೆ ಅಂತ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಲೈಕ್ ಮಗು ಒಂದು ಬೆಂಕಿಯನ್ನ ಮುಟ್ಟಿ ಕಲಿಯುವುದು ಪ್ರತ್ಯಕ್ಷ. ಹೌದು. ದೂರದಲ್ಲಿ ಹೊಗೆ ನೋಡಿ ಬೆಂಕಿ ಇದೆ ಅಂತ ತರ್ಕ ಮಾಡೋದು ಅನುಮಾನ. ಮತ್ತೆ ನಾವೇ ಖುದ್ದಾಗಿ ಬಾಹ್ಯಾಕಾಶಕ್ಕೆ ಹೋಗಿಲ್ಲ ಅಂದ್ರೂ ವಿಜ್ಞಾನದ ಪುಸ್ತಕ ಓದಿ ನಂಬೋದು ಆಗಮ ಅಥವಾ ಶಬ್ದ ಪ್ರಮಾಣ. ಪರ್ಫೆಕ್ಟ್ ಎಕ್ಸಾಂಪಲ್ಸ್. ಆದ್ರೆ ಆಗಮ ಪ್ರಮಾಣದ ವಿಷಯಕ್ಕೆ ಬಂದಾಗ, ಅಂದ್ರೆ ವೇದಗಳನ್ನ ನೋಡಿದಾಗ, ಮೇಲ್ನೋಟಕ್ಕೆ ಒಂದಕ್ಕೊಂದು ವಿರೋಧವಾಗಿರುವಂತೆ ಕಾಣುವ ವಾಕ್ಯಗಳಿವೆ. ಹೌದು, ಬೇರೆ ಬೇರೆ ದೇವತೆಗಳನ್ನ ಸ್ತುತಿಸುವ ಮಂತ್ರಗಳಿವೆಯಲ್ಲ. ಎಕ್ಸಾಕ್ಟ್ಲಿ. ಆ ಗೊಂದಲವನ್ನ ನಿವಾರಿಸಲು 9ನೇ ತತ್ವ ಬರುತ್ತೆ. ಅಖಿಲಾಂನಾಯ ಏಕವೇದ್ಯೋ ಹರಿಹಿ. ಅಂದ್ರೆ ಎಲ್ಲಾ ವೇದಗಳು ಅಂತಿಮವಾಗಿ ಶ್ರೀಹರಿಯನ್ನೇ ಸ್ತುತಿಸುತ್ತವೆ. ಓಹೋ. ವೇದಗಳಲ್ಲಿನ ಆಂತರಿಕ ವಿರೋಧಾಭಾಸಗಳು ಅಥವಾ ಕಾಂಟ್ರಡಿಕ್ಷನ್ಸ್ ಕೇವಲ ನಮ್ಮ ಅಜ್ಞಾನದಿಂದ ಕಾಣುತ್ತವೆ ಹೊರತು ವಾಸ್ತವದಲ್ಲಿ ಎಲ್ಲವೂ ಒಂದೇ ಕೇಂದ್ರಬಿಂದುವಿನ ಕಡೆಗೆ ತೋರುತ್ತವೆ ಅಂತ ಈ ಭಾಗ ಸಮನ್ವಯಗೊಳಿಸುತ್ತೆ. ಅಂದ್ರೆ ಆ ಎಲ್ಲಾ ಹೆಸರುಗಳು ಒಬ್ಬನೇ ಪರಮಾತ್ಮನ ಗುಣಗಳನ್ನೇ ಹೇಳುತ್ತವೆ ಎಂದಾಯ್ತು. ಹೌದು. ಆಳವಾಗಿ ಅಧ್ಯಯನ ಮಾಡಿದಾಗ ಆ ಸತ್ಯ ಅರ್ಥವಾಗುತ್ತೆ. ರೈಟ್. ನಾವು ಇಷ್ಟೊತ್ತು ಚರ್ಚಿಸಿದ ಈ ಮೂಲಗಳಿಂದ ನಮಗೆ ಏನ್ ಅರ್ಥವಾಗುತ್ತೆ ಅಂದ್ರೆ, ಶ್ರೀ ವಿಜಯೇಂದ್ರ ರಾಮನಾಥ ಭಟ್ಟಲ ನವಪ್ರಮೇಯ ರತ್ನಮಾಲ ಅಧ್ಯಾತ್ಮ ಜ್ಞಾನದೀಪ್ತಿಯ ಡಿಜಿಟಲ್ ಲೋಕಾರ್ಪಣೆ ಕೇವಲ ಒಂದು ಹಳೆಯ ಪಠ್ಯದ ಪ್ರಕಟಣೆ ಅಲ್ಲ. ಖಂಡಿತ ಅಲ್ಲ. ಇದು ಪ್ರಾಚೀನ ತತ್ವಜ್ಞಾನವನ್ನ ಇಂದಿನ ತಂತ್ರಜ್ಞಾನದ ಜೊತೆ ಬೆಸೆಯುವ ಅತ್ಯಮೂಲ್ಯ ಸೇವೆ. ಜ್ಞಾನ ಪ್ರಸಾರ ಮತ್ತೆ ಸಂಪ್ರದಾಯವನ್ನ ಉಳಿಸುವ ಈ ಪ್ರಯತ್ನ ಇಂದಿನ ಪೀಳಿಗೆಗೆ ಒಂದು ಶಾರ್ಟ್ಕಟ್ ಆಗಿ ಕೆಲಸ ಮಾಡುತ್ತೆ ಅನ್ಸುತ್ತೆ. ಹೌದು. ಈ ಡಿಜಿಟಲ್ ಕೃತಿಗಳು ಭಾಷೆಯ ಗಡಿಯನ್ನ ಮೀರಿ ಎಲ್ಲರಿಗೂ ಜ್ಞಾನವನ್ನ ಮುಕ್ತವಾಗಿ ತೆರೆಯುತ್ತವೆ. ಇದು ಬದುಕಿನ ಅಂತಿಮ ಸತ್ಯವನ್ನ ಅರಿಯುವ ಒಂದು ಬೌದ್ಧಿಕ ಪಯಣ. ನಿಜ. ಸಂಭಾಷಣೆಯನ್ನ ಮುಕ್ತಾಯಗೊಳಿಸುವಾಗ ಕೇಳುಗರಿಗೆ ಒಂದು ಆಳವಾದ ಆಲೋಚನೆಯನ್ನ ಬಿಟ್ಟು ಹೋಗ್ಬೇಕು ಅನಿಸ್ತಿದೆ. ಖಂಡಿತ ಹೇಳಿ. ನೋಡಿ, ಮೋಕ್ಷದಲ್ಲಿಯೂ ಜೀವಾತ್ಮರ ನಡುವೆ ತಾರತಮ್ಯವಿದ್ದು ಪ್ರತಿಯೊಬ್ಬರ ಆನಂದವನ್ನ ಅನುಭವಿಸುವ ಸಾಮರ್ಥ್ಯ ಸಂಪೂರ್ಣವಾಗಿ ಭಿನ್ನವಾಗಿದೆ ಎಂದಾದ್ರೆ, ದಿನಬೆಳಗಾದ್ರೆ ನಮ್ಮ ಜೀವನದ ಆಗು-ಹೋಗುಗಳನ್ನ ಮತ್ತೆ ನಮ್ಮ ಸಂತೋಷವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇತರರೊಂದಿಗೆ ಕಂಪೇರ್ ಮಾಡಿಕೊಳ್ಳುವ ನಮ್ಮ ಪ್ರವೃತ್ತಿ ಎಷ್ಟು ಅರ್ಥಹೀನ ಅಲ್ವಾ? ಬಹಳ ಯೋಚನೆ ಮಾಡಬೇಕಾದ ವಿಚಾರ ಇದು. ನಮ್ಮ ಸಂತೋಷದ ಅಳತೆಗೋಲು ನಮ್ಮದೇ ಹೊರತು ಬೇರೊಬ್ಬರದಲ್ಲ ಎನ್ನುವ ಸತ್ಯವನ್ನ ನಾವು ಯಾವಾಗ ಅರಿತುಕೊಳ್ಳುತ್ತೇವೆ? ನಮ್ಮ ಪಾತ್ರೆ ತುಂಬಿದ್ಯಾ ಇಲ್ವಾ ಅನ್ನೋದು ಮುಖ್ಯ. ಈ ಪ್ರಶ್ನೆಯೊಂದಿಗೆ ನಮ್ಮ ಇಂದಿನ ಈ ಬೌದ್ಧಿಕ ಅನ್ವೇಷಣೆಯನ್ನು ಮುಗಿಸೋಣ. ತಮ್ಮದೇ ಸಾಮರ್ಥ್ಯದಲ್ಲಿ ಪೂರ್ಣತೆಯನ್ನ ಕಂಡುಕೊಳ್ಳುವ ಆಲೋಚನೆ ನಿಜಕ್ಕೂ ಅದ್ಭುತವಾಗಿದೆ. ಎಲ್ಲರಿಗೂ ಧನ್ಯವಾದಗಳು.